ಹಾಯ್ ಎಲ್ಲರಿಗೂ ಹೆಂಗದಿರಿ. ನಾನಂತೂ ಮಸ್ತಿದ್ದೀನಿ. ಇವತ್ತು ನಾನು ತೋರ್ಸಾತಿದ್ದೇನಪ್ಪ ಅಂದ್ರೆ ಮಾವಿನಕಾಯಿ ಸೀಸನ್ ಒಳಗೆ ನಾವು ಮಾವಿನಕಾಯಿ ಒಳಗೆ ವೆರೈಟೀಸ್ ಮಾಡ್ಲಿಕ್ಕಂದ್ರೆ ಹೆಂಗೆ ಹೇಳ್ರಿ. ಅದಕ್ಕಾಗಿ ಇವತ್ತು ನಾನು ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋದನ್ನು ತೋರ್ಸಾತೀನಿ. ಇದನ್ನು ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು, ಮಸ್ತ್ ಇರ್ತೈತಿ. ಮೊದಲಿಗೆ ಮಾವಿನಕಾಯಿನ ತೊಳೆದು ಅದನ್ನು ಸಣ್ಣಗೆ ಪೀಸ್ ಮಾಡಿ ಇಟ್ಕೋಬೇಕು. ಪೀಸ್ ಮಾಡಿ ಇಟ್ಕೊಂಡಾದ್ಮೇಲೆ ಅದನ್ನು ಒಗ್ಗರಣೆ ಕೊಟ್ಕೋಬೇಕು. ಒಗ್ಗರಣೆ ಕೊಟ್ಕೊಳ್ಳೋಕೆ ಜೀರಿಗೆ, ಸಾಸಿವೆ, ಒಣ ಮೆಣಸಿನ್ಕಾಯಿ, ಅರ್ಶಿಣ ಪೌಡ್ರ್, ಎಣ್ಣೆ ಇದ್ರೆ ಸಾಕಾಗುತ್ತೆ. ಅದಕ್ಕೆ ಫಸ್ಟ್ ಒಂದು ಬಾಣಲಿಗೆ ನಾವು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ನಾವು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೋಬೇಕು. ಜೀರಿಗೆ ಸಾಸಿವೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ 1 ಅಥವಾ 2 ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು 2ರಿಂದ 3 ಪೀಸ್ ಮಾಡ್ಕೋಬೇಕು. 3 ಪೀಸ್ ಮಾಡಿಕೊಂಡು ಅದನ್ನು ಹಾಕ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಏನೈತಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಾವು ಹೆಚ್ಚು ಹಾಕ್ಕೋಬೋದು, ಕಡಿಮೆನೂ ಹಾಕ್ಕೋಬೋದು. ಸುಮ್ಮದು ಟೇಸ್ಟಿಗೆ ಸ್ವಲ್ಪ ಖಾರ ಫ್ಲೇವರ್ ಬರಲಿ ಅಂತೇಳಿ ಹಾಕ್ಕೊಳ್ಳೋದು. ಇದನ್ನು ಹಾಕ್ಕೊಂಡ್ಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಏನು ಪೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಾವಿನಕಾಯಿ, ಆ ಮಾವಿನಕಾಯಿನ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 2ರಿಂದ 3 ನಿಮಿಷ ಮುಚ್ಚಿ ಕೈ ಬಿಡಬೇಕು. ಮುಚ್ಚಿ ಕೈ ಬಿಟ್ಮೇಲೆ ವಾಪಸ್ ತೆಗಿತೀವಲ್ಲ ಆವಾಗ ನಾವು ಸಾಸಿವೆ ಮತ್ತು ಮೆಂತ್ಯಕಾಳು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ಬೇಕು. ಆ ಪೌಡ್ರನ್ನ ನಾನೀಗ ಹಾಕತ್ತೀನಿ. ಹಾಕಿ ಮತ್ತೊಂದು 2 ನಿಮಿಷ ಅದನ್ನು ಮುಚ್ಚಿ ಹಾಗೆ ಬಿಡಬೇಕು. ಹಾಗೆ ಬಿಟ್ಟಾದಮೇಲೆ ಅದು ಫ್ರೈ ಆಗಿರ್ತೈತಿ. ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೋದು, ಇಲ್ಲಾಂದ್ರೆ ಹಂಗನೂ ಬಿಡ್ಬೋದು. ಅದನ್ನು ರೆಡಿ ಆದಮೇಲೆ ಹಿಂಗೆ ಕಾಣತೈತಿ. ಇದಂತೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಹುಳಿ ಮಾವಿನಕಾಯಿ ತೊಗೊಂಡ್ರು ಓಕೆ, ಹುಳಿ ಇರ್ಲಾರ್ದ ಮಾವಿನಕಾಯಿ ತೊಗೊಂಡ್ರು, ಇದು ಕೊಬ್ಬರಿಕಾಯಿ ಅಂತ ಬರ್ತೈತಲ್ಲ ಅದನ್ನು ತೊಗೊಂಡ್ರು ಓಕೆ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಮಾಡ್ಕೊಳಕ್ಕೆ ಇದೊಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಟ್ರೈ ಮಾಡಿ ನೋಡಿರಿ.